ಒಬ್ಬ ಒಳ್ಳೆಯ ಶಿಕ್ಷಕನ ಲಕ್ಷಣವೇನು ಗೊತ್ತಾ? ಶಿಷ್ಯನು ಸೋತು ಹೋದರಿಂದ ಅವನನ್ನು ಕೈಗೆತ್ತಿಕೊಳ್ಳುತ್ತಾನೆ. ಯೇಸು ಕ್ರಿಸ್ತನು ಕೂಡ ಹಾಗೆಯೇ ಮಾಡುತ್ತಾನೆ. ಆತ್ಮೀಯ ಬಂಧುಗಳೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂಥ ಸುಸ್ವಾಗತ. ಮನುಷ್ಯನನ್ನು ದೇವರಿಂದ ಅಗಲಿಸುವ ಸಂಗತಿಗಳು ಯಾವುದು? ಇಂದು ನಾವು ದೇವರ ಬಳಿಗೆ ಬರುವುದಕ್ಕೆ ಯಾರು ಮಧ್ಯಸ್ಥನಾಗಿದ್ದಾನೆ? ದೇವರು ಸೃಷ್ಟಿಕರ್ತನಾಗಿ ಯೋಬನಿಗೆ ಹೇಗೆ ಪ್ರತ್ಯುತ್ತರ ಕೊಟ್ಟನು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಯೋಬ 36ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇಗೋ, ದೇವರು ಮಹಾಶಕ್ತನಾಗಿದ್ದರೂ ಯಾರನ್ನೂ ತಿರಸ್ಕರಿಸುವುದಿಲ್ಲ. ಆತನ ಬುದ್ಧಿ ಸಾಮರ್ಥ್ಯವು ಅಪಾರವಾಗಿದೆ. ಆತನು ದುಷ್ಟರ ಪ್ರಾಣವನ್ನು ಉಳಿಸುವುದಿಲ್ಲ. ಗತಿಹೀನರ ನ್ಯಾಯವನ್ನು ಸ್ಥಾಪಿಸುವನು. ನೀತಿವಂತರಿಂದ ತನ್ನ ಕಟಾಕ್ಷವನ್ನು ತಿರುಗಿಸದೆ ಅರಸರೊಂದಿಗೆ ಸಿಂಹಾಸನದ ಮೇಲೆ ಶಾಶ್ವತವಾಗಿ ಕೂತುಕೊಳ್ಳುವ ಉನ್ನತ ಪದವಿಗೆ ಅವರನ್ನು ತರುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನ ಮಾತಿನ ಪೂರ್ಣ ಅರ್ಥವೇನೆಂದರೆ ದೇವರು ನಮ್ಮಿಂದ ಬಹುದೂರದಲ್ಲಿದ್ದಾನೆಂಬುದೇ. ಆತನು ನಮ್ಮಿಂದ ಪ್ರತ್ಯೇಕಿಸಲ್ಪಟ್ಟಿದ್ದಾನೆ. ಆದ್ದರಿಂದ ನಾವು ಆತನೊಂದಿಗೆ ಸಂಪರ್ಕಿಸಲು ಸಾಧ್ಯವಿಲ್ಲ. ಆದರೆ ಈ ವಿಚಾರದಲ್ಲಿ ಎಲೀಹುವಿನ ಅಭಿಪ್ರಾಯ ತಪ್ಪು. ಈ ಕುರಿತು ಈ ದಿನಗಳಲ್ಲಿ ಅನೇಕರು ತಪ್ಪಭಿಪ್ರಾಯ ಹೊಂದಿದ್ದಾರೆ. ಪ್ರಿಯರೇ, ಮನುಷ್ಯನನ್ನು ದೇವರಿಂದ ಯಾವುದು ಅಗಲಿಸುತ್ತದೆ ಎಂಬ ಕುರಿತು ಯೆಶಾಯನ ಮಾತುಗಳನ್ನು ಕೇಳಿರಿ. ಅದು ಆತನು ದೂರದಲ್ಲಿರುವುದರಿಂದಲ್ಲ, ಅಥವಾ ದೇವರು ದೊಡ್ಡವನು, ನಾವು ಚಿಕ್ಕವರು ಎಂಬುದರಿಂದಲೂ ಅಲ್ಲ. ಆತನು ಅಗಣಿತನು, ನಾವು ಮಿತಿಗೊಳಪಟ್ಟವರು ಎಂಬುದರಿಂದಲೂ ಅಲ್ಲ. ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 2ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಅವರ ಪರಿಸ್ಥಿತಿಯನ್ನು ಆತನು ತಿಳಿಸುತ್ತಾನೆ. ನಿಮ್ಮ ಕೈಗಳು ರಕ್ತದಿಂದ ಹೊಲಸಾಗಿವೆ. ನಿಮ್ಮ ಬೆರಳುಗಳು ಅಪರಾಧದಿಂದ ಅಶುದ್ಧವಾಗಿವೆ. ನಿಮ್ಮ ತುಟಿಗಳು ಸುಳ್ಳಾಡುತ್ತವೆ. ನಿಮ್ಮ ನಾಲಿಗೆಯು ಕೆಡುಕನ್ನು ನುಡಿಯುತ್ತದೆ. ಇದರಲ್ಲಿ ಯಾರೂ ನ್ಯಾಯವಾಗಿ ನ್ಯಾಯಸ್ಥಾನಕ್ಕೆ ಹೋಗುವುದಿಲ್ಲ. ಯಾರೂ ಸತ್ಯವಾಗಿ ವಾದಿಸುವುದಿಲ್ಲ. ಇವರು ಶೂನ್ಯವಾಗಿರುವುದನ್ನು ನಂಬಿಕೊಂಡು ಅಬದ್ಧವನ್ನಾಡುತ್ತಾರೆ. ಹಿಂಸೆಯನ್ನು ಗರ್ಭಧರಿಸಿ ಶ್ರಮೆಯನ್ನು ಹೆರುತ್ತಾರೆ. ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 3 ಮತ್ತು 4ನೇ ವಚನಗಳಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಈ ಸಂಗತಿಗಳೆಲ್ಲ ಮನುಷ್ಯರನ್ನು ದೇವರಿಂದ ಅಗಲಿಸುತ್ತವೆ ಎಂದು ದೇವರು ಹೇಳುತ್ತಾನೆ. ಪ್ರಿಯರೇ, ಇಂದು ನಾವು ದೇವರಿಂದ ದೂರವಿರುವುದಕ್ಕೆ ಯಾವ ಕಾರಣವೂ ಇರುವುದಿಲ್ಲ. ಪಾಪದ ವಿಚಾರ ಶಾಶ್ವತವಾಗಿ ಸರಿ ಮಾಡಲ್ಪಟ್ಟಿದೆ. ಮನುಷ್ಯರಿಗೂ ದೇವರಿಗೂ ಮಧ್ಯೆ ಒಬ್ಬ ಮಧ್ಯಸ್ಥನಿದ್ದಾನೆ. ಆತನು ಮನುಷ್ಯನಾಗಿರುವ ಯೇಸು ಕ್ರಿಸ್ತನೇ. ಇಂದು ನಾವು ಆತನ ಮುಖಾಂತರ ದೇವರ ಬಳಿಗೆ ಬರಬಹುದು. ನನಗೂ ದೇವರಿಗೂ ಸಂಬಂಧವಾಗುವಂತೆ ಮಾಡಬೇಕೆಂಬುದೇ ಯೋಬನ ಮೊರೆಯಾಗಿತ್ತು. ಬೇರೆಲ್ಲರಿಗಿಂತ ಹೆಚ್ಚು ಸಮೀಪಕ್ಕೆ ಎಲೀಹು ಬಂದನು, ಆದರೆ ಅವನು ಅದನ್ನು ಸಾಧಿಸಲಿಲ್ಲ. ಈ ಕಾರಣದಿಂದಲೇ ದೇವರು ಕೊನೆಗೆ ಯೋಬನೊಂದಿಗೆ ಸಂಪರ್ಕ ಮಾಡಿದನು. ದೇವರು ಶ್ರೇಷ್ಠ ಬೋಧಕನೆಂದು ಎಲೀಹು ಹೇಳುತ್ತಾನೆ. ಯೋಬ 36ನೇ ಅಧ್ಯಾಯ 22 ಮತ್ತು 23ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇಗೋ, ದೇವರು ತನ್ನ ಶಕ್ತಿಯಿಂದ ಉನ್ನತ ಕಾರ್ಯಗಳನ್ನು ನಡೆಸುವನು. ಆತನಂಥ ಉಪದೇಶಕನು ಯಾರು? ಆತನ ಮಾರ್ಗವನ್ನು ಆತನಿಗೆ ಯಾರು ನೇಮಿಸಿದರು? ನೀನು ಅನ್ಯಾಯವನ್ನು ನಡೆಸಿದಿ ಎಂದು ಹೇಳಬಲ್ಲವರಾರು ಎಂಬುದಾಗಿ. ಪ್ರಿಯರೇ, ತಾನು ದೇವರನ್ನು ಸಂಪರ್ಕಿಸಲಾರನೆಂದು ಎಲೀಹು ತಿಳುಕೊಂಡನು. ಆದರೆ ದೇವರಂಥ ಉಪದೇಶಕನು ಯಾರೂ ಇಲ್ಲ ಎಂದು ಹೇಳಿದನು. ಯೇಸು ಈ ಲೋಕಕ್ಕೆ ಬಂದಾಗ ಆತನಲ್ಲಿದ್ದ ಒಂದು ವಿಶೇಷತೆ ಇದೇ ಆಗಿತ್ತು. ಆತನು
ಶ್ರೇಷ್ಠ ಬೋಧಕನಾಗಿದ್ದನು. ಆತನ ವಿರೋಧಿಗಳೂ ಸಹ ಈ ಮನುಷ್ಯನಂತೆ ಯಾರೂ ಎಂದೂ ಮಾತನಾಡಿದ್ದಿಲ್ಲ ಎಂದು ಹೇಳಿದ್ದರು. ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 46ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಈವರೆಗೆ ಯಾರೂ ತಿಳಿಸದ ಶ್ರೇಷ್ಠ ಬೋಧನೆಗಳನ್ನು ಯೇಸು ಬೋಧಿಸಿದ್ದನು. ಯೇಸು ಕ್ರಿಸ್ತನನ್ನು ತಿರಸ್ಕರಿಸಿದವರು ಕೂಡ ಆತನ ಬೋಧನೆಗಳನ್ನು ಉಪಯೋಗಿಸುವುದು ವಿಶೇಷವಾಗಿದೆ. ನೆರೆಯವನನ್ನು ಪ್ರೀತಿಸು, ಕರುಣೆ, ಪರ್ವತ ಪ್ರಸಂಗ ಇವುಗಳ ಕುರಿತಾಗಿ ಮಾತನಾಡುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ಎಲೀಹು ಮಾತು ಮುಗಿಸುತ್ತಾನೆ. ಎಲೀಹು ಹೇಳಬೇಕಾಗಿರುವಂಥದ್ದು 37ನೇ ಅಧ್ಯಾಯದಲ್ಲಿ ಅಂತ್ಯವಾಗುತ್ತದೆ. ಈ ಕೊನೆಯ ಅಧ್ಯಾಯದಿಂದ 3 ವಚನಗಳನ್ನು ಮಾತ್ರ ನಾನು ತೆಗೆದುಕೊಳ್ಳುತ್ತೇನೆ. ಯೋಬ 37ನೇ ಅಧ್ಯಾಯ 22ನೇ ವಚನದಿಂದ 24ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಬಡಗಣ ದಿಕ್ಕಿನಿಂದ ಹೊನ್ನಿನ ಹೊಳಪು ಹೊರಡುವುದು. ದೇವರು ಭಯಂಕರ ತೇಜಸ್ಸನ್ನು ಧರಿಸಿಕೊಂಡಿದ್ದಾನೆ. ಇಂತಹ ಸರ್ವಶಕ್ತನನ್ನು ನಾವು ಕಂಡುಹಿಡಿಯಲಾರೆವು. ಆತನ ಪರಾಕ್ರಮವು ಬಹಳ. ಆತನು ನ್ಯಾಯವನ್ನಾಗಲಿ ಪರಿಪೂರ್ಣ ಧರ್ಮವನ್ನಾಗಲಿ ಕುಂದಿಸುವುದಿಲ್ಲ. ಆದ ಕಾರಣ ಮನುಷ್ಯರು ಭಯಪಡುವರು. ಜ್ಞಾನಿಗಳೆಂದು ಎಣಿಸಿಕೊಳ್ಳುವವರನ್ನು ಆತನು ಲಕ್ಷಿಸುವುದೇ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮಿಂದ ಬಹು ದೂರದಲ್ಲಿದ್ದು ನಾವು ಆತನನ್ನು ಸಂಪರ್ಕಿಸುವುದು ಅಸಾಧ್ಯವೆಂದು ಅವನು ಮತ್ತೊಮ್ಮೆ ತಿಳಿಸುತ್ತಾನೆ. ಆತನು ಉನ್ನತದಲ್ಲಿದ್ದಾನೆ, ನಾವು ಇಲ್ಲಿ ಕೆಳಗೆ ಇದ್ದೇವೆ. ಆದರೆ ನಮ್ಮನ್ನು ದೇವರಿಂದ ಅಗಲಿಸಿರುವುದು ಆತನ ಮಹತ್ವ ಸಾರ್ವಭೌಮತ್ವಗಳಲ್ಲಿ ನಮ್ಮ ಪಾಪವೇ ಎಂಬುದನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಪ್ರಿಯರೇ, ಎಲೀಹು ಒಬ್ಬ ಪ್ರವಾದಿಯಾಗಲಿ ಯೋಬನ ಮಧ್ಯಸ್ಥಗಾರನಾಗಲಿ ಆಗಲು ಸಾಧ್ಯವಿಲ್ಲವೆಂಬುದನ್ನು ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳುತ್ತೇವೆ. ಈ ಕಾರಣಕ್ಕಾಗಿಯೇ ನಾನು ಆಪ್ತ ಸಮಾಲೋಚನೆಗಳಲ್ಲಿ ತೊಡಗಿಸಿಕೊಳ್ಳಲಿಲ್ಲ. ನಿಜವೆಂದರೆ ನಾನೊಬ್ಬ ಒಳ್ಳೆ ಸಲಹೆಗಾರನಾಗಲಾರೆ. ಸಲಹೆಗಾರನೆಂದು ತೋರಿಸಿಕೊಳ್ಳುವವರು ದೇವರ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾನೆಂದು ನಾನು ನೆನೆಸುತ್ತೇನೆ. ಯೋಬನ ಸ್ನೇಹಿತರು ಅವನ ಸಲಹೆಗಾರರಾಗಲು ಯತ್ನಿಸಿದರು. ಅವನ ಜೀವಿತದಲ್ಲಿ ಅವರು ದೇವರ ಸ್ಥಾನವನ್ನು ವಹಿಸಲೆತ್ನಿಸಿದರು. ಅವರ ಸಮಸ್ಯೆ ಎಂದರೆ ಅವರ ಸ್ವಂತ ಜ್ಞಾನವೇ ಅಪೂರ್ಣವಾಗಿತ್ತು. ಆಪ್ತ ಸಮಾಲೋಚನೆ ಯಾಕಾಗಿ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಇನ್ನೊಬ್ಬನ ಅನುಭವ ಹಾಗೂ ಜ್ಞಾನದಿಂದ ಸಲಹೆಯ ಕುರಿತು ತಿಳಿಸುತ್ತೇವೆ. ಸಲಹೆಯಲ್ಲಿನ ದೊಡ್ಡ ಕೊರತೆ ಎಂದರೆ ಯಾರೂ ಸರ್ವಜ್ಞರಲ್ಲ. ಯಾವ ಸಲಹೆಗಾರ ಎಲ್ಲ ಮಾಹಿತಿಗಳನ್ನು ತಿಳಿದಿರುವುದಿಲ್ಲ. ಎಲ್ಲ ತಿಳಿದ ಜ್ಞಾನಿಯೂ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಎಲೀಹು ದೇವರ ಸ್ಥಾನವನ್ನು ಹಿಡಿಯಲು ಪ್ರಯತ್ನಿಸಿದನು. ಯೋಬನಿಗೆ ಒಬ್ಬ ಮಧ್ಯಸ್ಥಗಾರನಾಗಿರಲು ಬಯಸಿದನು. ಆದರೆ ಅವನು ದೇವರನ್ನು ಸರಿಯಾಗಿ ತಿಳಿಯದ್ದರಿಂದ ಸೋತು ಹೋದನು. ಅವನಿಗೆ ದೇವರ ಬಳಿ ಹೇಗೆ ಹೋಗುವುದೆಂಬುದು ತಿಳಿದಿರಲಿಲ್ಲ. ಅವನು ದೇವರಿಂದ ದೂರದಲ್ಲಿದ್ದನು. ಆದ್ದರಿಂದಲೇ ದೇವರು ತಾನೇ ಪ್ರವೇಶಿಸಬೇಕಾಯಿತು. ಪ್ರೀತಿಯುಳ್ಳ ದೇವಜನರೇ, 22ನೇ ವಚನದಲ್ಲಿ ಅವನು ಹವಾಮಾನದ ವರದಿ ತಿಳಿಸುವಂತಿದೆ. ಬಡಗಣ ದಿಕ್ಕಿನಿಂದ ಒಳ್ಳೆ ಹವಾಮಾನ ಬರುತ್ತದೆ ಎಂದು ಹೇಳುತ್ತಾನೆ. ಅವನು ಅದನ್ನು ಯಾಕೆ ಹೇಳಿದನೆಂದು ನೆನೆಸುತ್ತೀರಿ? ಎಲೀಹುವಿನ ಸಂವಾದವಾಗುವಾಗ ಆಕಾಶದಲ್ಲಿ ಬಿರುಗಾಳಿಯ ಲಕ್ಷಣವು ಕಂಡುಬಂದಿರಬಹುದು. ಕತ್ತಲೆ ಹೆಚ್ಚಾಗುತ್ತಾ ಗಾಳಿಯು ಹೆಚ್ಚಾಗತೊಡಗಿತು. ಗಾಳಿ ಮೊರೆಯತೊಡಗಿರಬಹುದು. ಮಳೆಯ ಕೆಲವು ಹನಿಗಳು ಬೀಳಲಾರಂಭಿಸಿರಬಹುದು. ಗಾಳಿ ಬಲವಾಗತೊಡಗಿದಾಗ ಜನರೆಲ್ಲರೂ ಆಶ್ರಯಕ್ಕಾಗಿ ಅತ್ತಿತ್ತ ಓಡತೊಡಗಿದರು. ತನ್ನ ಮಾತು ಮುಗಿಸಿದ ಎಲೀಹು ಕೂಡ ಮರೆಗಾಗಿ ಓಡಿರಬಹುದು. ಈಗ ಅಲ್ಲಿ ಯೋಬನೊಬ್ಬನೇ ಉಳಿದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೋಬನ ಪುಸ್ತಕ 38ನೇ ಅಧ್ಯಾಯದಿಂದ 42ನೇ ಅಧ್ಯಾಯಗಳವರೆಗೆ ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ಯೆಹೋವನು ಯೋಬನು ಎಂಬುದಾಗಿದೆ. ಪ್ರಿಯರೇ, ಕೊನೆಗೆ ನಾವು ಯೋಬನನ್ನು ನೋಡುವಾಗ ಅವನು ಒಂಟಿಯಾಗಿದ್ದನು. ಅವನು ತನ್ನ ಬಲಹೀನತೆಯಲ್ಲಿರುವಾಗ ದೇವರು ಪ್ರವೇಶಿಸುತ್ತಾನೆ. ಅವನ ಅಸಹಾಯಕ ಸ್ಥಿತಿಯಲ್ಲೇ ದೇವರು ಅವನನ್ನು ಸಂಧಿಸುತ್ತಾನೆ. ದೇವರು ಮಹೋನ್ನತನು. ಪ್ರಿಯರೇ, ಮುಂದಕ್ಕೆ ನೋಡುತ್ತೇವೆ ಯೆಹೋವನೆದುರು ಯೋಬನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಳ್ಳೆ ಶಿಕ್ಷಕನ ಲಕ್ಷಣವೆಂದರೆ ಶಿಷ್ಯನು ಸೋತು ಹೋದಲ್ಲಿಂದ ಅವನು ಕೈಗೆತ್ತಿಕೊಳ್ಳುತ್ತಾನೆ. ವಿದ್ಯಾರ್ಥಿ ಇರುವಲ್ಲಿಂದ ಆರಂಭಿಸಿ ಮುಂದುವರಿಯುತ್ತಾನೆ. ದೇವರು ಬೋಧಕನು. ಅವನು ಯೋಬನಿಗೆ ಕಲಿಸುತ್ತಾನೆ. ಕರ್ತನಾದ ಯೇಸು ಕೂಡ ಒಬ್ಬ ಬೋಧಕನು, ಅತಿ ಶ್ರೇಷ್ಠ ಬೋಧಕನು.
ಆತನು ನಮಗೂ ಕಲಿಸಲಿಚ್ಛಿಸುತ್ತಾನೆ. ಪ್ರಿಯರೇ, ದೇವರು ಯೋಬನಿಗೆ ಕಲಿಸುವಾಗ ಅವನು ಕೊನೆಗಿದ್ದ ಸ್ಥಳದಿಂದಲೇ, ಪ್ರಕೃತಿಯಿಂದಲೇ ಪ್ರಾರಂಭಿಸುತ್ತಾನೆ. ದೊಡ್ಡ ಬಿರುಗಾಳಿ ಬೀಸುತ್ತದೆ. ದೇವರು ಸೃಷ್ಟಿಕರ್ತನಾಗಿ ಬರುತ್ತಾನೆ. ಆತನು ಅಲ್ಲಿಂದ ಪ್ರಾರಂಭಿಸಿ ಯೋಬನನ್ನು ಅಲ್ಲಿಗೇ ತರಲು ಬಯಸುತ್ತಾನೆ. ಕರ್ತನಾದ ಯೇಸು ಕೂಡ ಇದೇ ವಿಧವಾಗಿ ಬೋಧಿಸಿದನು. ಆತನು ಹೇಳಿದ ಸಾಮ್ಯಗಳು ಊಹನೆಯಾಗಿರಲಿಲ್ಲವೆಂದು ನಾನು ತಿಳಿಯುತ್ತೇನೆ. ಆ ದಿನಗಳ ಜನಜೀವನವನ್ನು ಆತನು ಗಮನಿಸಿ ಅದರಿಂದ ಸಾಮ್ಯವನ್ನು ಹೇಳುತ್ತಿದ್ದನು. ಅವರ ಪರಿಸ್ಥಿತಿಗಳಲ್ಲೇ ಜನರನ್ನು ಆತನು ಸಂಧಿಸುತ್ತಿದ್ದನು. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 3ನೇ ವಚನದಿಂದ 9ನೇ ವಚನದವರೆಗೆ ಬರೆದದ್ದೇ ಆಗಿದೆ. ಪ್ರಿಯರೇ, ಪ್ಯಾಲೆಸ್ತೇನಿನ ಸುತ್ತಲೂ ಚಿಕ್ಕ ಬೆಟ್ಟಗಳಿದ್ದವು. ಆತನು ಅಲ್ಲಿಂದ ಹಾದು ಹೋಗುವಾಗೆಲ್ಲ ಬಿತ್ತುವವರು ಬಿತ್ತುವುದನ್ನು ನೋಡಿರಬಹುದು. ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 33ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಇದು ಒಂದು ಸಾಮಾನ್ಯ ಸಂಗತಿಯಾಗಿತ್ತು. ಅಲ್ಲಿನ ಸ್ತ್ರೀಯರು ಇದನ್ನು ಮಾಡುವುದನ್ನು ಯೇಸು ಅನೇಕ ಬಾರಿ ನೋಡಿರಬಹುದು. ಯೇಸು ಜನರಿರುವ ಪರಿಸ್ಥಿತಿಯಲ್ಲೇ ತನ್ನ ಬೋಧನೆಯನ್ನಾರಂಭಿಸಿದನು. ಅಲ್ಲಿಂದ ಅವರನ್ನು ತಾನು ಅಪೇಕ್ಷಿಸುವ ಮಟ್ಟಕ್ಕೆ ತರುತ್ತಿದ್ದನು. ಕರ್ತನಲ್ಲಿ ಪ್ರಿಯರೇ, ಬೋಧನೆಯ ಈ ಸೂತ್ರವನ್ನು ನಾವು ಇಡೀ ಸತ್ಯವೇದದುದ್ದಕ್ಕೂ ನೋಡುತ್ತೇವೆ. ಮಾನವನಿಗೆ ದೊರಕುವ ಅತ್ಯುತ್ತಮ ಬೋಧನಾ ವಿಧಾನ ಇದೇ ಆಗಿದೆ. ನಾವಿರುವ ಸ್ಥಿತಿಯಲ್ಲೇ ಬೋಧನೆಯ ಆರಂಭವಾಗಿ ದೇವರು ಅಪೇಕ್ಷಿಸುವ ಮಟ್ಟಕ್ಕೆ ನಮ್ಮನ್ನು ತರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ದೇವರು ಯೋಬನಿಗಿರುವ ಸ್ಥಿತಿಯಲ್ಲೇ ಅವನನ್ನು ಸಂಧಿಸುತ್ತಾನೆ. ಈ ಪುಸ್ತಕದಲ್ಲಿನ ಈ ಅಧ್ಯಾಯದ ತನಕ ನಾನು ವಿವರಿಸಲು ಪೂರ್ಣ ಶಕ್ತನಾಗಿಲ್ಲ. ಆದರೆ ಇನ್ನೂ ಮುಂದಕ್ಕೆ ಅದಕ್ಕಿಂತಲೂ ಅಶಕ್ತನಾಗಿದ್ದೇನೆ. ನಾನು ನನ್ನ ಸತ್ಯವೇದವನ್ನು ಮುಚ್ಚಿಟ್ಟು ಮೌನವಾಗಿ ಇರಲು ಬಯಸುತ್ತೇನೆ. ಆದರೆ ನಾವು ಹಾಗೆ ಮಾಡಲಾಗುವುದಿಲ್ಲ. ಅದರಿಂದ ನಾನು ದೇವರು ಹೇಳುವುದನ್ನು ಓದೋಣ. ಅಲ್ಲಲ್ಲಿ ಕೆಲವು ಮಾತುಗಳನ್ನು ನಾನು ಹೇಳುತ್ತೇನೆ. ಯೋಬ 38ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಆಗ ಯೆಹೋವನು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು ಎಂಬುದಾಗಿ. ಪ್ರಿಯರೇ, ದೇವರು ಯೋಬನಿಗೆ ಬಿರುಗಾಳಿಯೊಳಗಿಂದ ಉತ್ತರ ನೀಡಿದನು. ಈಗ ಬಿರುಗಾಳಿ ಯೋಬನ ಮೇಲೆ ಬೀಸುತ್ತಿತ್ತು. ದೇವರು ಅವನ ಸಂಗಡ ಸೃಷ್ಟಿಕರ್ತನಾಗಿ ಮಾತನಾಡುತ್ತಿದ್ದಾನೆ. ಯೋಬ 38ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅಜ್ಞಾನದ ಮಾತುಗಳಿಂದ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರು ಎಂಬುದಾಗಿ. ಪ್ರಿಯರೇ, ಯೋಬನು ತಾನು ಅಜ್ಞಾನಿಯಂತೆ ಮಾತುಗಳನ್ನಾಡಿದ್ದೇನೆಂದು ಕೊನೆಗೂ ಒಪ್ಪಿಕೊಳ್ಳಲು ಸಿದ್ಧನಿರುವುದನ್ನು ನೋಡುತ್ತೇವೆ. ಇದು ಒಂದು ಭಯಂಕರ ಪಾಪವಾಗಿದೆ. ದೂರದರ್ಶನದಲ್ಲಿನ ಕೆಲವು ಕಾರ್ಯಕ್ರಮಗಳು ಈ ರೀತಿ ಇರುವುದಲ್ಲದೆ ಅವುಗಳಲ್ಲಿ ಹೆಚ್ಚಿನವು ಎಣಿಸಲಾರದಷ್ಟು ಅಸಹ್ಯವೂ ಆಗಿರುತ್ತವೆ. ಅವುಗಳಿಂದಾಗಿ ಏನನ್ನೂ ಸಾಧಿಸಲಾಗುವುದಿಲ್ಲ. ಆದರೆ ಅದನ್ನು ತಿಳುವಳಿಕೆ ಇಲ್ಲದವರು ತಯಾರಿಸಿದ್ದು ಕೇವಲ ಮನೋರಂಜನೆಗಾಗಿ ಮಾತ್ರ ಇರುತ್ತದೆ. ದೇವರು ಹೇಳುತ್ತಾನೆ, ಅಜ್ಞಾನದ ಮಾತುಗಳಿಂದ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರು ಎಂಬುದಾಗಿ. ಪ್ರಿಯರೇ, ಅನೇಕರು ಶಬ್ದಕೋಶದಿಂದ ಕೆಲವು ಶಬ್ದಗಳನ್ನು ಎತ್ತಿ ತೆಗೆದು ಅವುಗಳನ್ನು ಜೋಡಿಸಲು ಪ್ರಯತ್ನಿಸುತ್ತಾರೆ. ಅದು ಅರ್ಥವನ್ನು ಕೊಡುತ್ತದೋ ಇಲ್ಲವೋ ಅದು ವಿಶೇಷವಲ್ಲ. ಆದರೆ ದೊಡ್ಡ ದೊಡ್ಡ ಪದಗಳನ್ನು ಉಪಯೋಗಿಸುತ್ತಾರೆ. ಯೋಬ 38ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಶೂರನಂತೆ ನಡು ಕಟ್ಟಿಕೋ, ನಾನು ಪ್ರಶ್ನೆ ಮಾಡುವೆನು, ನೀನೇ ನನಗೆ ಉಪದೇಶಿಸು. ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ನೀನು ಜ್ಞಾನಿಯಾಗಿದ್ದರೆ ಹೇಳು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನವನ್ನು ಭೂಗರ್ಭಶಾಸ್ತ್ರದ ಪ್ರತಿಯೊಂದು ಪುಸ್ತಕದ ಮುಖಪುಟದಲ್ಲಿ ಹಾಕಬೇಕೆಂಬ ಆಶೆ ನನಗಿದೆ. ಆದರೆ ಯಾರೂ ಅದಕ್ಕೆ ಬಿಡುವುದಿಲ್ಲ. ಆ ಪುಸ್ತಕವನ್ನು ಬರೆದದ್ದು ಕ್ರೈಸ್ತನೋ ಅಕ್ರೈಸ್ತನೋ ಎಂಬುದು ಮುಖ್ಯವಲ್ಲ. ಆದರೆ ಈ ಮಾತು ಆ ಪುಸ್ತಕದಲ್ಲಿರಬೇಕು. ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ನೀನು ಜ್ಞಾನಿಯಾಗಿದ್ದರೆ ಹೇಳು. ಪ್ರಿಯರೇ, ನೀನಾದರೆ ಎಲ್ಲಿದ್ದಿ? ಇದೊಂದು ಒಳ್ಳೆ ಪ್ರಶ್ನೆಯಾಗಿದೆ. ಈ ವಿಶ್ವವನ್ನು ಆಕಾಶದಲ್ಲಿ ಹಿಡಿದಿರುವುದು ಯಾವುದು? ಅದು ನಿಶ್ಚಲವಾಗಿಯೂ ಇಲ್ಲ. ನಾನು ನೀನು ಅಸ್ಥಿರವಾದ ಚಿಕ್ಕ ಭೂಮಿಯ ಮೇಲಿದ್ದೇವೆ. ಅದನ್ನು ಎತ್ತಿ ಹಿಡಿಯಲು ಅದರಡಿಯಲ್ಲಿ ಏನೂ ಇಲ್ಲ. ಮೇಲೆ ಅಂದರೆ ಯಾವುದು? ಕೆಳಗೆ ಅಂದರೆ ಯಾವುದು?
ಅದು ಯಾವುದಾದರೊಂದು ದಿಕ್ಕಿಗೆ ಹೋಗುವುದಿಲ್ಲ. ಯಾಕೆ? ಅದು ಸುತ್ತು ಸುತ್ತು ತಿರುಗುತ್ತಾ ಇದೆ. ಹಾಗೆ ಅದನ್ನು ಸುತ್ತುವಂತೆ ಮಾಡುವುದು ಯಾವುದು? ಈ ಚಲನೆ ಅನೇಕ ಮಿಲಿಯ ವರ್ಷಗಳಿಂದಲೂ ನಡೆಯುತ್ತಲೇ ಇದೆಯಂತೆ. ಪ್ರಶ್ನೆ ಏನೆಂದರೆ, ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನೆಲ್ಲಿದ್ದೀ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಕೋಟಿ ಕೋಟಿ ವರ್ಷಗಳ ಹಿಂದೆ ಏನು ನಡೆಯಿತೆಂಬುದು ನಮಗೆ ತಿಳಿದಿದೆ ಎಂಬಂತೆ ಮಾತನಾಡುವವರು ಈ ದಿನಗಳಲ್ಲಿ ತುಂಬಾ ಮಂದಿ ಇದ್ದಾರೆ. ದೇವರು ಕೇಳುತ್ತಿದ್ದಾನೆ, ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ನೀನು ಜ್ಞಾನಿಯಾಗಿದ್ದರೆ ಹೇಳು ಎಂಬುದಾಗಿ. ಯೋಬ 38ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅದರ ಅಳತೆಗಳನ್ನು ಯಾರು ಗೊತ್ತು ಮಾಡಿದರು? ನೀನೇ ಬಲ್ಲೆ. ಅದರ ಮೇಲೆ ನೂಲು ಹಿಡಿದವರು ಯಾರು? ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದಘೋಷ ಮಾಡುತ್ತಾ ಇರಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯಾವುದೇ ಧರ್ಮಶಾಸ್ತ್ರವು ಬರೆಯಲ್ಪಡುವುದಕ್ಕಿಂತ ಮೊದಲೇ ಯೋಬನ ಪುಸ್ತಕವು ಬರೆಯಲ್ಪಟ್ಟಿತ್ತು. ದೇವರು ಸಮಸ್ತವನ್ನು ಸೃಷ್ಟಿ ಮಾಡಲು ಪ್ರಾರಂಭಿಸಿದ ಕಾಲದಿಂದ ತೊಡಗಿ ಯೋಬನೊಡನೆ ಮಾತನಾಡುತ್ತಿದ್ದಾನೆ. ಮಾನವ ಜನಾಂಗಕ್ಕೆಲ್ಲ ದೇವರು ತನ್ನನ್ನು ಪ್ರಕಟಿಸಿಕೊಂಡಿದ್ದರ ಕುರಿತು ಪೌಲನು ಮಾತನಾಡುವಾಗಲೂ ಇಲ್ಲಿಂದಲೇ ಪ್ರಾರಂಭಿಸಿದನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಯಾಕೆಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ. ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗೆಂದರೆ, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು ದೇವತ್ವವು ಜಗತ್ತುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ ಎಂಬುದಾಗಿ. ಪ್ರಿಯರೇ, ಆತನ ವ್ಯಕ್ತಿತ್ವ, ದೇವರ ಶಕ್ತಿ, ಆತನ ಜ್ಞಾನ ಇವುಗಳ ಕುರಿತಾಗಿ ಸೃಷ್ಟಿಯು ನಮ್ಮ ದೇವರ ಮಹತ್ವವನ್ನು ತಿಳಿಸುತ್ತದೆ. ನೀನೆಷ್ಟು ಮಹೋನ್ನತನು! ದೇವರು ತಾನೇ ಸೃಷ್ಟಿಕರ್ತನೆಂದು ಮಾನವನಿಗೆ ತಿಳಿಯದ ವಿಚಾರಗಳು ನನಗೆ ತಿಳಿದಿವೆ ಎಂದು ಹೇಳುವಾಗ ನಮಗೆ ಹೀಗೆಯೇ ಭಾಸವಾಗುತ್ತದೆ. ಯೋಬ 38ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಭೂಲೋಕದ ಸುಣ್ಣ ಪಾದಗಳು ಯಾವುದರಲ್ಲಿ ನೆಲೆಗೊಂಡವು? ಅದರ ಮೂಲೆಗಲ್ಲನ್ನು ಹಾಕಿದವರು ಯಾರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿಜವಾಗಿ ನೋಡಿದರೆ ಮಾನವನು ದೇವರ ದೃಷ್ಟಿಯಲ್ಲಿ ತುಂಬ ತಡವಾಗಿ ಬಂದವನು. ಮಾನವನ ಸೃಷ್ಟಿಗಿಂತಲೂ ಮೊದಲೇ ಸೃಷ್ಟಿಯಲ್ಲಿ ಸಂತೋಷ ತುಂಬಿಕೊಂಡಿತ್ತು. ಪ್ರಿಯ ಸ್ನೇಹಿತನೇ, ನೀನು ಆತನ ಮಗುವಾಗಿರುವುದಾದರೆ ನಿನ್ನ ಜೀವಿತದಲ್ಲೂ ಸಂತೋಷ ಇರುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೂ ದೇವರೂ ಆಗಿರುವ ಆತನಿಗೆ ಸ್ತೋತ್ರ. ಇದನ್ನು ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಇಲ್ಲಿ ಸ್ತೋತ್ರ ಎಂಬ ಪದದ ಮೂಲ ಅರ್ಥ ಸಂತೋಷ ಎಂಬುದಾಗಿದೆ. ದೇವರು ಸಂತೋಷವಾಗಿದ್ದಾನೆ. ಆತನು ಹರ್ಷಭರಿತನಾಗಿದ್ದು ನಾವು ಹರ್ಷದಿಂದಿರಬೇಕೆಂದು ಅಪೇಕ್ಷಿಸುತ್ತಾನೆ. ಈ ದಿನದಲ್ಲಿ ಕರ್ತನ ಸಂತೋಷವು ನಿನ್ನ ಪಾಲಿಗಿದೆ ಎಂದು ನಂಬುತ್ತೇನೆ. ಹಾಗಿರಬೇಕೆಂಬುದು ದೇವರ ಅಪೇಕ್ಷೆಯಾಗಿದೆ. ಪ್ರಿಯರೇ, ಈ ಭಾಗದಲ್ಲಿ ಕೆಲವು ಆಸಕ್ತಿಕರವಾದ ವಚನಗಳಿವೆ. ಯೋಬ 38ನೇ ಅಧ್ಯಾಯ 22 ಮತ್ತು 23ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾನು ಇಕ್ಕಟ್ಟಿನ ಕಾಲಕ್ಕಾಗಿಯೂ ಯುದ್ಧ ಕದನಗಳ ದಿನಕ್ಕಾಗಿಯೂ ಇಟ್ಟುಕೊಂಡಿರುವ ಹಿಮದ ಭಂಡಾರಗಳನ್ನು ಪ್ರವೇಶಿಸಿದ್ದೀಯೋ? ಕಲ್ಮಳೆಯ ಬೊಕ್ಕಸಗಳನ್ನು ನೋಡಿದ್ದೀಯಾ? ಬೆಳಕನ್ನು ಬಾಗಿಸುವುದಕ್ಕೂ ಬಿಸಿಗಾಳಿಯನ್ನು ಭೂಮಿಯ ಮೇಲೆ ವಿಸ್ತರಿಸುವುದಕ್ಕೂ ಮಾರ್ಗವೆಲ್ಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯುದ್ಧ ಕಾಲದಲ್ಲಿ ಹಿಮ, ಕಲ್ಮಳೆಗಳು ಹೇಗೆ ಉಪಯೋಗವಾಗುತ್ತವೆಂಬುದಾಗಿ ವಿಚಿತ್ರವಾದ ಅರ್ಥಗಳನ್ನು ಈ ವಚನಗಳಿಂದ ಮಾಡಿಕೊಂಡಿದ್ದಾರೆ. ಆದರೆ ನಾನು ಇದನ್ನು ಹೆಚ್ಚಾಗಿ ನಂಬುವುದಿಲ್ಲ. ನೆಪೋಲಿಯನನ ಸೋಲಿಗೆ ಹಿಮಪಾತ ಕಾರಣವಾಗಿತ್ತು ಎಂಬುದನ್ನು ನಾನು ತಿಳಿದಿದ್ದೇನೆ. ಲೋಕಕ್ಕೆ ತರುವ ದಂಡನೆಗಳೊಂದರಲ್ಲಿ ದೇವರು ಕಲ್ಮಳೆಗಳನ್ನು ಉಪಯೋಗಿಸುತ್ತಾನೆ ಎಂದು ಪ್ರಕಟಣೆ 8ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳಿದೆ. ಆದರೆ ಇಲ್ಲಿ ದೇವರು ತನ್ನ ಸೃಷ್ಟಿಯು ಮಾನವ ಜ್ಞಾನಕ್ಕೆ ಮೀರಿದೆಂದು ಮಾತ್ರ ತಿಳಿಸಲೆತ್ನಿಸುತ್ತಾನೆ.
ದೇವರು ಮಾತ್ರವೇ ಈ ವಿಚಾರಗಳನ್ನು ತಿಳಿಯಬಲ್ಲನು. ಪ್ರಿಯರೇ, ಆತನು ನಕ್ಷತ್ರಭರಿತ ಆಕಾಶದ ಕುರಿತು ಹೇಳತೊಡಗುತ್ತಾನೆ. ಅದೇನೆಂಬುದನ್ನು ನೋಡೋಣ. ಯೋಬ 38ನೇ ಅಧ್ಯಾಯ 31ನೇ ವಚನದಿಂದ 33ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನೀನು ಕೃತಿಕೆಯ ಸರಪಣಿಯನ್ನು ಬಿಗಿದು ಮೃಗಶಿರದ ಬಂಧವನ್ನು ಬಿಚ್ಚುವಿಯಾ? ಆಯಾ ಸಮಯದಲ್ಲಿ ನಕ್ಷತ್ರ ರಾಶಿಗಳನ್ನು ಬರಮಾಡುವಿಯೋ? ಸಪ್ತರ್ಷಿಗಳನ್ನು ಪರಿವಾರದೊಡನೆ ನಡೆಸುವಿಯಾ? ಖಗೋಲದ ಕಟ್ಟಳೆಗಳನ್ನು ತಿಳಿದುಕೊಂಡಿದ್ದೀಯೋ? ಅದರ ಆಳಿಕೆಯನ್ನು ಭೂಮಿಯಲ್ಲಿ ಸ್ಥಾಪಿಸಿದ್ದೀಯಾ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆಕಾಶದಲ್ಲಿರುವ ಈ ಮಹಾನಕ್ಷತ್ರಗಳ ಕುರಿತಾಗಿ ನಮಗೇನು ತಿಳಿದಿದೆ? ಪುರಾತನ ಜನರು ಅವುಗಳ ಕುರಿತಾಗಿ ಎಷ್ಟು ತಿಳಿದುಕೊಂಡಿದ್ದಾರೆಂದು ನನಗೆ ಗೊತ್ತಿಲ್ಲ. ಆದರೆ ನಾವು ನೆನೆಸುವುದಕ್ಕಿಂತ ಹೆಚ್ಚಿನ ಸಂಗತಿಗಳನ್ನು ಅವರು ತಿಳಿದಿದ್ದರು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 38ನೇ ಅಧ್ಯಾಯದಲ್ಲಿ ಭೂತಕಾಲದ ಸೃಷ್ಟಿಯಲ್ಲಿನ ದೇವರ ಕುರಿತು ತಿಳಿಸುವುದನ್ನು ನೋಡೋಣ. ಪ್ರಿಯರೇ, 39ನೇ ಅಧ್ಯಾಯದಲ್ಲಿ ಪ್ರಕೃತಿಯಲ್ಲಿ ದೇವರನ್ನು, ಅಂದರೆ ತನ್ನ ಸೃಷ್ಟಿಯನ್ನು ಕಾಪಾಡುವ ದೇವರ ಕುರಿತಾಗಿ ನೋಡುತ್ತೇವೆ. ಈಗ ನಾವು ನೋಡುವಂಥದ್ದು ಆತನ ಸೃಷ್ಟಿಯಲ್ಲಿ ಪ್ರಕಟವಾದ ಆತನನ್ನು. ಯೋಬ 39ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಬೆಟ್ಟದ ಮೇಕೆಗಳು ಈಯುವ ಸಮಯವನ್ನು ತಿಳಿದುಕೊಂಡಿದ್ದೀಯೋ? ಹುಲ್ಲೆಗಳ ಹೆರಿಗೆಯನ್ನು ನೋಡಿಕೊಳ್ಳುವಿಯಾ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ಪ್ರಕೃತಿಯ ದೇವರಾಗಿದ್ದಾನೆ. ದೇವರು ನಡೆಸುವುದರಿಂದ ಪ್ರಕೃತಿಯಲ್ಲಿ ಎಲ್ಲವೂ ನಡೆಯುತ್ತಿರುತ್ತವೆ. ದೇವರು ಇಲ್ಲದಿದ್ದರೆ ಪ್ರಕೃತಿಯು ಜೀವವಿಲ್ಲದ್ದಾಗಿರುತ್ತದೆ. ಯಾವುದೂ ನಡೆಯುವುದಿಲ್ಲ. ಚಳಿಗಾಲ, ಬೇಸಿಗೆ ಕಾಲ, ಮಳೆಗಾಲ, ಬಿರುಗಾಳಿಗಳು ಯಾವುದೂ ಇರುವುದಿಲ್ಲ. ಸೃಷ್ಟಿಯಲ್ಲಿ ಚಲನವೇ ಇರುವುದಿಲ್ಲ. ಎಲ್ಲವೂ ನಿಂತು ಹೋಗುತ್ತವೆ. ಒಬ್ಬ ಸೃಷ್ಟಿಕರ್ತನು, ಕಾಯುವಾತನು ಬೇಕೇ ಬೇಕು. ಇದನ್ನು ಸ್ವಲ್ಪ ಆಲೋಚಿಸಿರಿ. ದೇವರು ಈ ಸತ್ಯವನ್ನು ಯೋಬನಿಗೆ ತಿಳಿಯಪಡಿಸಬೇಕೆಂದಿದ್ದಾನೆ. ಆತನು ತನ್ನ ಮಹತ್ವವನ್ನು ಪ್ರಕಟಿಸುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ತನ್ನ ಜೀವವುಳ್ಳ ವಾಕ್ಯದಲ್ಲಿ ದೇವರು ನಮಗೆ ಎಲ್ಲವನ್ನು ತಿಳಿಯಪಡಿಸಿದ್ದಾನೆ. ಆದ್ದರಿಂದ ಅನುದಿನವೂ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ಆ ವಾಕ್ಯದ ಮೂಲಕವಾಗಿ ಬಿಡುಗಡೆಯನ್ನು, ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿದವರಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ನಮ್ಮ ಪಾಪಗಳೇ ನಮ್ಮನ್ನು ದೇವರಿಂದ ದೂರ ಮಾಡಿದೆ. ಆದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದಿಕೊಂಡು ದೇವರ ಬಳಿಗೆ ನಾವು ಬರಬಹುದು. ಆತನೇ ನಮಗೆ ಮಧ್ಯಸ್ಥಗಾರನಾಗಿದ್ದಾನೆ. ದೇವರು ಯೋಬನಿಗೆ ಪ್ರತ್ಯುತ್ತರ ಕೊಡಲು ಪ್ರಾರಂಭಿಸುವಾಗ ಅಜ್ಞಾನಿಯಾಗಿ ಮಾತಾಡಿದ ಯೋಬನು ತಪ್ಪು ಒಪ್ಪಿಕೊಳ್ಳುವುದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಆದುದರಿಂದ ನಮ್ಮ ಜೀವಿತದಲ್ಲಿ ದೇವರಿಗೆ ವಿಧೇಯರಾಗಿ ಜೀವಿಸಿ ಆತನನ್ನು ಮಹಿಮೆ ಪಡಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಕರ್ತನೆ, ಯೋಬನ ಜೀವಿತದಲ್ಲಿ ನೀನು ಮಾಡಿದಂಥ ಪ್ರತಿ ಕಾರ್ಯಗಳಿಗಾಗಿ ಸ್ತೋತ್ರ, ಕಲಿಸಿದಂಥ ಪ್ರತಿಯೊಂದು ಪಾಠಕ್ಕಾಗಿ ಸ್ತೋತ್ರ. ಸ್ವನೀತಿಯನ್ನೇ ಆಧಾರ ಮಾಡಿಕೊಂಡಂಥ ಯೋಬನು ಕಡೆಯಲ್ಲಿ ತನ್ನನ್ನು ತಗ್ಗಿಸಿಕೊಂಡು ನಿನ್ನ ಕಡೆಗೆ ಬಂದನು. ಅವನ ಸ್ನೇಹಿತರನ್ನು ನೀನು ಆಶೀರ್ವದಿಸಿದ್ದಿ, ಅದಕ್ಕಾಗಿ ಸ್ತೋತ್ರ. ಈ ಎಲ್ಲ ಸತ್ಯಾಂಶಗಳನ್ನು ನೀನು ಕರ್ತನೆ ನಮಗೆ ತಿಳಿಯಪಡಿಸ್ತಾ ಇದ್ದಿ, ಅದಕ್ಕಾಗಿಯೂ ಸ್ತೋತ್ರ ಸಲ್ಲಿಸ್ತೇವೆ. ಪ್ರಿಯ ಕರ್ತನೆ, ಎಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿಯೂ ಕುಟುಂಬವಾಗಿ ಆಶೀರ್ವದಿಸು. ಸ್ವನೀತಿಯನ್ನೇ ಆಶ್ರಯಿಸಿದೆ ಯೇಸುವಿನಲ್ಲಿ ಅವರು ನಿರೀಕ್ಷೆಯಿಟ್ಟು ಜೀವಿಸುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ಸೃಷ್ಟಿಯ ಅಗಾಧವನ್ನು ನಾವು ತಿಳಿದುಕೊಂಡೆವು. ಇತರರು ಕೂಡ ಒಳ್ಳೆಯ ಮಧ್ಯಸ್ಥಗಾರನನ್ನು ಅರಿತುಕೊಳ್ಳಲು ಈ ಸೇವೆಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ, ಇತರರಿಗೆ ತಿಳಿಯಪಡಿಸಿರಿ, ತಪ್ಪದೇ ಕರೆ ಮಾಡ್ರಿ. ಮತ್ತೆ ಸಂಧಿಸೋಣ. ವಂದನೆಗಳು.